ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ ಭಾಗ 48ರ ಪ್ರೋಮೋ. ನಾಳೆ ಬೆಳಗ್ಗೆ 10 ಗಂಟೆಗೆ ನೀನು ಹೊರಟು ರೆಡಿಯಾಗಿರು. ನಾವು ಗೈನಿಕಾಲಜಿಸ್ಟ್ ಹತ್ರ ಹೋಗಬೇಕು. ಅಪಾಯಿಂಟ್ಮೆಂಟ್ ತಗೊಂಡು ಬಂದಿದ್ದೀನಿ. ವಿಶು ಹೇಳಿದಾಗ ಅವಳಿಗೆ 3 ತಿಂಗಳು ಕಳೆದು 1 ವಾರ ಆಗಿದ್ದಷ್ಟೇ. 1 ವಾರದ ಮೊದಲೇ ವೈದ್ಯರ ಬಳಿ ಹೋಗಿ ಬಂದಿದ್ದರು. ವೈದ್ಯರು ಬರ ಹೇಳಿದ್ದು ಇನ್ನು 3 ವಾರಗಳ ಬಳಿಕ. ನಾಳೆ ಸಡನ್ನಾಗಿ ವೈದ್ಯರ ಬಳಿ ಹೋಗುವ ಅವಶ್ಯಕತೆ ಆದರೂ ಏನು? ಸಂಶಯವಾಯಿತು ಸುಪ್ತಾಗೆ. ಅರ್ಥವಾಗದವಳು ಪಿಳಿ ಪಿಳಿ ಕಣ್ಣು ಬಿಟ್ಟು ಅವನನ್ನೇ ಆಶ್ಚರ್ಯದಿಂದ ನೋಡಿ. ಆದರೆ ಡಾಕ್ಟರ್ ಬರೋಕೆ ಹೇಳಿದ್ದು ನಾಳೆ ಅಲ್ಲ, ಇನ್ನು 15 ದಿನಗಳ ಮೇಲಿದೆ. ಯಾಕೆ? ಡ್ರಿಪ್ಸ್ ಹಾಕೋಕಾ? ಪ್ಲೀಸ್ ಬೇಡ, ನನಗೆ ಭಯ ಆಗುತ್ತೆ. ಮಲಗಿದಲ್ಲೇ ಹಣ್ಣಿನ ರಸ ಏನಾದರೂ ಸೇರುತ್ತಾ ನೋಡೋಣ, ಬಳಲಿದ ಸ್ವರದಲ್ಲಿ ಉತ್ತರಿಸಿದ್ದಳು. ಇತ್ತೀಚೆಗೆ ಕುಡಿದ ನೀರು ಕೂಡ ನಿಂಗೆ ದಕ್ತಾ ಇಲ್ಲ. ರಾತ್ರಿ ಆಗ್ತಿದ್ದಂಗೆ ವಾಂತಿ ಮಾಡಿ ಮಾಡಿ ಗಂಟಲೆಲ್ಲ ಒಡೆದು ಹೋಗಿ ರಕ್ತ ವಾಂತಿ ಮಾಡ್ತಾ ಇದೀಯಾ? ನಿನ್ನ ಕಷ್ಟ ನೋಡೋಕ್ಕಾಗಲ್ಲ ಚಿನ್ನ. ಇದು ಹೀಗೆ ಮುಂದುವರಿದರೆ ನಾನೆಲ್ಲಿ ನಿನ್ನ ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೋ ಅಂತ ಆತಂಕ ಆಗ್ತಾ ಇದೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಈಗಾಗಲೇ ಒಬ್ಬರು ಗೈನಿಕಾಲಜಿಸ್ಟ್ ಹತ್ರ ಮಾತಾಡಿ ಬಂದಿದ್ದೀನಿ. ಹಾಗೆ ಹೇಳಬೇಕಾದ್ರೆ ಅವನ ಮುಖದಲ್ಲೂ ದುಃಖ, ನೋವು, ಸಂಕಟ ಕಾಣುತ್ತಿತ್ತು. ಹೌದಾ? ಇತ್ತೀಚೆಗೆ ತುಂಬ ಸುಸ್ತಾಗುತ್ತೆ. ವಾಂತಿ ಆಗೋದಕ್ಕೆ ಔಷಧಿ ಕೊಡ್ತಾರಂತ. ವಾಮಿಟ್ ಆಗೋದು ನಿಂತರೆ ತಿಂದ ಅನ್ನ ಆಹಾರ ಮೈಗೆ ಹಿಡಿದ್ರೆ ದೇಹಕ್ಕೆ ಸ್ವಲ್ಪ ಶಕ್ತಿಯಾದರೂ ಬರುತ್ತೆ. ಅವನ ಉದ್ದೇಶ ಅರಿಯದೇ ಹೇಳಿದ್ದಳು ಸುಪ್ತಾ. ಅದು ಹಾಗಲ್ಲ. ನಮಗಿಬ್ಬರಿಗೂ ಈಗ ಏನಂತಹ ಏಜ್ ಆಗಿರೋದು? ಮುಂದೆ ಒಂದಲ್ಲ 10 ಮಕ್ಕಳು ಬೇಕಾದರೂ ಆಗುತ್ತೆ. ಮಗು ಮುಂದೇನೂ ಆಗುತ್ತೆ. ನಿನ್ನ ಕಷ್ಟ ನೋಡೋಕೆ ನನ್ನ ಕೈಲಿ ಆಗ್ತಿಲ್ಲ ಚಿನ್ನ. ಅದಕ್ಕೆ. ಅವನು ಮಾತು ಅರ್ಧದಲ್ಲಿ ನಿಲ್ಲಿಸಿ ಅವಳ ಮುಖವನ್ನೇ ನೋಡಿದಾಗ ಅವಳಿಗೀಗ ತುಸು ಸಂಶಯ ಬಂದಿತ್ತು. ಮಲಗಿದಲ್ಲಿಂದ ನಿಧಾನವಾಗಿ ಎದ್ದು ಕುಳಿತು ಅದಕ್ಕೆ ಏನು ಮಾಡೋಣ ಅಂತೀರಾ? ತುಸು ಗಾಬರಿ ಬೆರೆತ ಆತಂಕದಿಂದ ಪ್ರಶ್ನಿಸಿದಾಗ, ನಾಳೆನೇ ನಾವು ಡಾಕ್ಟರ್ ಹತ್ರ ಹೋಗಿ MTP ಮಾಡಿಸ್ಕೊಂಡು ಬರೋಣ. ಅವನ ಮಾತು ಮುಗಿಯೋ ಮೊದಲೇ ಅವಳ ಸಿಟ್ಟು ಉಕ್ಕಿ ಹರಿದು ತನ್ನನ್ನು ಹಿಡಿದುಕೊಂಡಿದ್ದ ಅವನ ಕೈಗಳನ್ನು ಕಿತ್ತೊಗೆದಳು ಸುಪ್ತಾ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.